ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಕೇರಳಕ್ಕೆ ಹೋಗ್ತಾ ಇದ್ದೀವಿ, ವಯನಾಡ್. ಸೊ ಬೆಳಗ್ಗೆ 7:30 ಬಸ್ ಬಿಟ್ವಿ. ಸೊ ಮೈಸೂರಿಂದ 3.5 ಅವರ್ ಜರ್ನಿ ಅಷ್ಟೇ. ಸೊ ನಾವು ನಮ್ಮ KSRTC ಬಸ್ನೇ ಹತ್ಕೊಂಡು ಸೊ ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಹಾಗೆ ಹೋಗ್ತಾ ಇದ್ವಿ. ಸೊ ಅಲ್ಲೇ ನಮ್ಮ ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇತ್ತು. ಎಷ್ಟು ಸಖತ್ತಾಗಿದೆ ಮಾತ್ರ. ಅಲ್ಲೇ ಕೈ ಮುಕ್ಕೊಂಡು ಸೊ ನಾವು ಮೊದಲು ಹೋಗಿದ್ದು ಟಿಫನ್ಗೆ. ಸೊ ಟಿಫನ್ಗೆ ಅಲ್ಲಿ ನಿಲ್ಸಿದ್ರು. ನಾನು ಮಸಾಲೆ ದೋಸೆ ಫೇವ್ರೇಟ್. ಸೊ ಈ ರೂಟ್ ಬಂದುಬಿಟ್ಟು ಬಂಡೀಪುರದ ಮೇಲೆ ಹೋಗೋದಿತ್ತು. ಸೊ ನಾನು ಬಂಡೀಪುರದಲ್ಲಿ ಯಾವುದಾದ್ರೂ ಪ್ರಾಣಿಗಳು ಕಾಣಿಸ್ತವ ಅಂತ ತುಂಬ ನೋಡ್ತಾ ಇದ್ದೆ, ಬಟ್ ಯಾವುದು ಕಾಣಿಸ್ಲೇ ಇಲ್ಲ ಅನ್ಫಾರ್ಚುನೇಟ್ಲಿ. ಸೊ ಜಿಂಕೆ ಒಂದು ಅಲ್ಲಲ್ಲಿ ಕಾಣಿಸಿದ್ದು, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಎಷ್ಟು ನೋಡ್ಕೊಂಡು ಹೋದ್ರೂ ನಮಗೆ ಯಾವ ಪ್ರಾಣಿನೂ ಜಾಸ್ತಿ ಕಾಣಿಸ್ಲಿಲ್ಲ. ನಾನು ಆನೆನ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಕಾಣಿಸ್ಲಿಲ್ಲ. ಸೊ ಇವಾಗ ನಮ್ಮ ಮನೆಯವರು ನನಗೆ ಬೆಟ್ಟ ಹತ್ತಿಸ್ತಾರೆ, ಇಳಿಸ್ತಾರೆ. ಇವಾಗ ನೋಡಿ ತೋರಿಸ್ತೀನಿ. ಅಪ್ಪ ದೇವ್ರೆ, ಆಗ್ತಾ ಇಲ್ಲ ಬೆಟ್ಟ ಹತ್ತಕ್ಕೆ. ನೋಡಿ ಗೈಸ್, ಸೊ ಇಷ್ಟು ಅಪ್ ಹತ್ತಬೇಕು. ಈಗ ಥರ್ಡ್ ಟೈಮು ಹತ್ತುತ್ತಾ ಇರೋದು. ಅಪ್ಪ ಸಾಕಾಯಿತು. ಸೊ ನಾವು ವಯನಾಡಲ್ಲಿ ಸ್ಕೂಟಿನ ರೆಂಟ್ ತೊಗೊಂಡಿದ್ವಿ. ಸೊ ಬ್ಯೂಟಿಫುಲ್ ನೇಚರ್ ಗೈಸ್, ತುಂಬ ಖುಷಿ ಆಯಿತು ನೋಡಿ ಹಂಗಂದ್ರು. ಸೊ ವೆಲ್ಕಮ್ ಟು ಆಲ್ಟೆರಾ ರೆಸಾರ್ಟ್. ಇದು ಬಂದುಬಿಟ್ಟು ರೆಸ್ಟೋರೆಂಟ್ ಆ್ಯಂಡ್ ಇದು ಬಂದುಬಿಟ್ಟು ರಿಸೆಪ್ಷನ್ ಈ ಕಡೆ ಇದೆ. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ಬ್ಯೂಟಿಫುಲ್ ಆಗಿದೆ ರೆಸಾರ್ಟು. ಸೊ ನಿಮಗೊಂದು ಕ್ವಿಕ್ಕಾಗಿ ವಿಡಿಯೋ ಮಾಡ್ತೀನಿ ನೋಡಿ. ಅಲ್ಲಿ ಮೋಡ ಸಾಕು. ಪಾರ್ಕಿಂಗ್ ಏರಿಯಾ. ಸೊ ಇವಾಗ ರೂಮ್ ಟೂರ್ ಮಾಡೋಣ ಬನ್ನಿ. ಇದು ನಮ್ಮ ರೂಮಿಂದ ಬಾಲ್ಕನಿಯಿಂದ ಕಾಣುವಂಥದ್ದು. ಫುಲ್ಲು ನಮ್ಮ ಬಾಲ್ಕನಿ ಎದುರುಗಡೆ ಫುಲ್ಲು ಗ್ರೀನರಿ. ಹಲಸಿನ ಮರ ಇದ್ದಾವೆ ಅಂದರೆ ಗೈಸ್, ಹಲಸಿನ ಹಣ್ಣು ಕೂಡ ಅಲ್ಲೇ ಬಿಟ್ಟಿದ್ದಾರೆ. ಒಬ್ಬರು ಕೀಳ್ತಾ ಇರಲಿಲ್ಲ. ಸೊ ಹಾಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಸೊ ಇವ್ರಿಗೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ ಬನ್ನಿ. ಹಾಯ್, ಹೇಗಿದೆ ರೆಸಾರ್ಟ್? ಚೆನ್ನಾಗಿದೆ. ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಅಲ್ವಾ? ಮಾಡಿಲ್ಲ. ಲಂಚ್ ಮುಗಿಸ್ಕೊಂಡು ರೌಂಡ್ ಹೋಗ್ಬಾ. ಮಾತಾಡಿ ಏನಾದರೂ ನನ್ನ ಬ್ಲಾಗಲ್ಲಿ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇಲ್ಲಿ ನೋಡ್ತಾ ಇದ್ದೀನಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಏನೇನಿದೆ. ಓಕೆ, ಫೈನ್. ಗೈಸ್ ಬನ್ನಿ ಇವಾಗ ಎಕ್ಸ್ಪ್ಲೋರ್ ಮಾಡೋಣ ರೆಸಾರ್ಟ್ನ, ಎಲ್ಲೆಲ್ಲಿ ಏನೇನಿದೆ ಅಂತ.
ಸೊ ಇದೇ ಲಾಸ್ಟು ಕ್ರಿಕೆಟ್ ಆ್ಯಂಡ್ ಶಟಲ್ ಕಾಕ್ ಕೋಚ್ ಇತ್ತು. ಸೊ ಇವಾಗ ಟೇಬಲ್ ಟೆನ್ನಿಸ್ ಆಡೋಣ ಅಂತ ಆಡ್ತಾಯಿದ್ವಿ. ಸೊ ಡಿನ್ನರ್ ಮಾಡೋಣ ಅಂತ ನಾವು ರೆಸ್ಟೋರೆಂಟಿಗೆ ಬಂದ್ವಿ. ಸೊ ರೆಸ್ಟೋರೆಂಟು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ಸಚಿನ್ ಅವರು ಆರ್ಡರ್ ಮಾಡಿದ್ದು ನೋಡ್ತಾಯಿದ್ರು. ಸೊ ನಾವು ಆರ್ಡರ್ ಮಾಡಿದ್ದು ಹಾಟ್ ಆ್ಯಂಡ್ ಸೋರ್ ಸೂಪ್ ಆ್ಯಂಡ್ ಕೇರಳ ಸ್ಪೆಷಲ್ ಪರಾಟ ಆ್ಯಂಡ್ ಬಟರ್ ಪನ್ನೀರ್ ಮಸಾಲ. ಸೊ ತುಂಬ ಚೆನ್ನಾಗಿ ಮಾಡಿದರು, ಊಟ ಮಾತ್ರ ಸಕ್ಕತ್ತಾಗಿತ್ತು. ಸೊ ಹಾಗೆ ಊಟ ಮುಗಿಸ್ಕೊಂಡು ಒಂದು ಚಿಕ್ಕದಾಗಿ ವಾಕ್ ಮಾಡಿದ್ವಿ. ಸೊ ಇದು ನಮ್ಮ ಡೇ 1 ರೆಸ್ಟೋರೆಂಟ್ ಆಗಿತ್ತು. ಸೊ ಡೇ 2 ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.